ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ಬಿಜೆಪಿಯ ನಾಯಕರು. ನಮ್ಮ ಜೊತೆಗೆ ಈಗ ಮಾಜಿ ಉಪಮುಖ್ಯಮಂತ್ರಿ ಅಶ್ವತ್ಥ ನಾರಾಯಣ ಇದ್ದಾರೆ, ಹಾಗೇನೆ ಮಾಜಿ ಸಚಿವ ನಾರಾಯಣಗೌಡರು ಕೂಡ ಇದ್ದಾರೆ. ಈ ಪ್ರತಿಭಟನೆ ಯಾವ ಉದ್ದೇಶಕ್ಕೆ ಅಂತ ಅವರಿಂದಾನೆ ಕೇಳೋಣ. ಸರ್, ಯಾಕೆ ಪ್ರೊಟೆಸ್ಟ್ ಮಾಡಿದ್ರಿ? ಏನೊಂದು ಬೆಂಗಳೂರು ನಗರವನ್ನ ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ. ಇದು ಗುಂಡಿ ನಗರ, ಕಸದ ನಗರ, ಬೀದಿ ದೀಪ ಇಲ್ಲ, ಫುಟ್ಪಾತ್ಗಳಿಲ್ಲ, ಒಟ್ಟಾರೆ ಕಾನೂನು ಸುವ್ಯವಸ್ಥೆ ಅಂತೂ ಇಲ್ಲವೇ ಇಲ್ಲ. ಇದು ಭಯದ ನಗರವಾಗಿ ನಿರ್ಮಾಣ ಮಾಡಿರುವಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಕೊಡುವಂಥದ್ದಾಗಿದೆ. ಸಮಗ್ರವಾಗಿ ಏನು ಒಂದು ಬೆಂಗಳೂರು ವಿರೋಧಿಗಳಾಗಿದ್ದೀರಾ ಕಾಂಗ್ರೆಸ್ನವರು ಅಂದರೆ ಬೆಂಗಳೂರು ವಿರೋಧಿಗಳು. ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಜಗಳ, ಅವ್ರ ಜಗಳದಲ್ಲಿ ನಮ್ಮ ಬೆಂಗಳೂರು ನಗರವನ್ನು ಸಂಪೂರ್ಣವಾಗಿ ಕಡೆಗಣಿಸುವಂಥದ್ದಾಗಿದೆ. ಎಲ್ಲ ಒಂದು ಕಡೆ ಇವರ ಪೊಲಿಟಿಕಲ್ ಫೈಟ್ ನಗರಕ್ಕೆ ಮಾರಕವಾಗಿದೆ. ಹಾಗಾಗಿ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿ ಇವತ್ತು ಬೆಂಗಳೂರು ಎಷ್ಟೊಂದು ಆದಾಯ ಕೊಡ್ತಿದೆ, ಇಷ್ಟೊಂದು ಆದಾಯ ಸ್ವಲ್ಪನೂ ನಿಮ್ಮ ಬಡ್ಜೆಟಲ್ಲಿ ಹಣ ಇಲ್ಲ, ಅಭಿವೃದ್ಧಿ ಮಾಡಲ್ಲ, ಬಡವ್ರ ಪರವಾಗಿಲ್ಲ, ಬಡವ್ರಿಗೆ ಮನೆ ಕೊಡಲ್ಲ, ಆರೋಗ್ಯ ಸೇವೆ ಕೊಡಲ್ಲ, ಶಿಕ್ಷಣ ಕೊಡಲ್ಲ, ಸಾರಿಗೆ ವ್ಯವಸ್ಥೆ ಕೊಡಲ್ಲ, ರಸ್ತೆ ಟ್ರಾಫಿಕ್ ಕಂಜೆಷನ್, ಕಾನೂನು ಸುವ್ಯವಸ್ಥೆ ಇಲ್ಲ, ಬರೀ ಬೀದಿ ನಾಯಿಗಳು. ಎಲ್ಲಿ ನೋಡ್ರು ಅಂದರೆ ಮರಗಳು ಬೀಳ್ತವೆ, ಎಲ್ಲಿ ನೋಡ್ರು ನೀರು, ಎಲ್ಲಿ ನೋಡ್ರು ಕುಡಿಯೋಕೆ ನೀರಿಲ್ಲ, ಆದರೆ ಅತಿವೃಷ್ಟಿ. ಈ ಪರಿಸ್ಥಿತಿ ನಿರ್ಮಾಣವನ್ನು ಮಾಡಿ ಬೋರ್ವೆಲ್ಲೂ ಇಲ್ಲ, ಏನೂ ಇಲ್ಲ. ಒಟ್ಟು ಸರ್ಕಾರ ಬರೀ ಇನ್ಕಮಿಂಗ್ ಕಾಲ್ನಲ್ಲಿದ್ದಾರೆ, ಬರೀ ಲೂಟಿ ಮಾಡೋರಲ್ಲಿದ್ದಾರೆ, ATM ಸರ್ಕಾರವಾಗಿದ್ದಾರೆ, ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ತೊಡಗಿ ಆಡಳಿತವನ್ನು ನಿರ್ಲಕ್ಷ್ಯನೆ ಮಾಡಿದ್ದಾರೆ. ಹಾಗಾಗಿ ಇಂಥ ಸರ್ಕಾರಕ್ಕೆ ಬಿಸಿಯನ್ನು ಮುಟ್ಟಿಸಲಿಕ್ಕೆ ಎಚ್ಚರಿಕೆ ಗಂಟೆಯನ್ನು ಕೊಟ್ಟು ಇವತ್ತು ಗಮನ ಸೆಳೆಯುವಂಥ ಕೆಲಸ ಇವತ್ತು ಈ ಹೋರಾಟದ ಮೂಲಕ ನಮ್ಮ ಪ್ರತಿಪಕ್ಷ ನಾಯಕರಾಗಿರುವಂಥ ಅಶೋಕ್ ಅವರ ಒಂದು ನಾಯಕತ್ವದಲ್ಲಿ ಬೆಂಗಳೂರಿನ ಎಲ್ಲ ಶಾಸಕರು, ಎಲ್ಲ ನಾಯಕರು, ಇವತ್ತು ಮಂಡ್ಯದಿಂದ ನಮ್ಮ ನಾರಾಯಣಗೌಡರು ಸಹ ಇವತ್ತು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಸರಿ, ಕಾಂಗ್ರೆಸ್ ಹೇಳ್ತಾ ಇರೋದು ನಮ್ಮ ಗ್ಯಾರಂಟಿಗಳಿಂದ ಬಿಜೆಪಿಗೆ ಆಗ್ಬಾರ್ದು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅದಕ್ಕೆ ಈ ತರ ಮಾಡ್ತಿದ್ದಾರೆ ಅಂತ. ಇವರು ಗ್ಯಾರಂಟಿ ಯಾರು ಕೊಡಬೇಡ ಅಂತ ಹೇಳಿದ್ದಾರೆ. ಇವತ್ತು ಗ್ಯಾರಂಟಿ ಕೊಡು ಅಂತಂದ್ರೆ ಆಡಳಿತ ಮಾಡಬೇಡ ಅಂತ ಹೇಳಿದಾರ. ಗ್ಯಾರಂಟಿ ಕೊಡ್ತಾ ಇದ್ದೀನಿ ಅಂತ ರಸ್ತೆ ಗುಂಡಿ ತುಂಬಬೇಡ ಅಂತ ಹೇಳಿದಾರ. ಗ್ಯಾರಂಟಿಗೆ ದುಡ್ಡು ಕೊಟ್ಟಿದ್ದಕ್ಕೆ ಇಲ್ಲಿ ಸಾಕಾಗ್ತಿಲ್ವಾ ಅಂತ. ಅಲ್ರಿ, ಬೆಂಗಳೂರು ನಗರಕ್ಕೆ ಏನನ್ನು ಕೊಡಬೇಕಾಗಿತ್ತು ಸವಲತ್ತು ಸೌಲಭ್ಯಗಳನ್ನು ಕೊಡೋದನ್ನು ಬಿಟ್ಟು ಎಲ್ಲಿ ಉತ್ಪಾದನೆ ಆಗ್ತಿದೆ ಒಂದು ಸ್ವಲ್ಪನಾರ ಕೃಷಿ, ಒಂದು ಸ್ವಲ್ಪನಾರ ಕೃಷಿ ಮಾಡಬಾರ್ದ, ಒಂಚೂರು ನೀರು ಹಾಕ್ಬಾರ್ದ, ಒಂದು ಸ್ವಲ್ಪ ಗೊಬ್ಬರ ಹಾಕ್ಬಾರ್ದ, ಒಂದು ಸ್ವಲ್ಪ ಆರೈಕೆ ಮಾಡಬಾರ್ದ, ಸ್ವಲ್ಪ ಗಮನ ಹರಿಸ್ಬಾರ್ದ, ಏನು ಇಲ್ವೇ. ಏನು ಆರಾಮದಲ್ಲಿ ಬರೀ ಸೌಂಡ್ ಮಾಡ್ಕೊಂಡು, ಬರೀ ಲೂಟಿ ಮಾಡ್ಕೊಂಡು, ಮೋಜಿ ಮಾಡ್ಕೊಂಡು, ಮಸ್ತಿ ಮಾಡ್ಕೊಂಡು ಆರಾಮದಲ್ಲಿದ್ದಾರೆ. ಏನಾರು ಹೇಳಿ, ನಮ್ಗೆ ಗೊತ್ತು ನಾಟಕ ಮಾಡೋಕ್ಕೆ. ಈ ನಾಟಕ ನಾವು ಆಡ್ಕೊಂಡೇ 50 ವರ್ಷ ಬಂದಿದ್ದೀವಿ. ಇಷ್ಟು ನಾಟಕ ಆಡೇನೆ ಇಷ್ಟು ಅಧಿಕಾರ ಪಡ್ಕೊಂಡಿದ್ದೀವಿ. ಈ ನಾಟಕನೇ ಯಶಸ್ವಿಯಾಗಿ ನಡೀತಿರ್ಬೇಕಾದ್ರೆ ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀವಿ, ಎಲ್ಲಾರ್ಗೂ ನಾಮ ಬೆಳಿತೀವಿ ಅಂತಾನೆ ಬಂದಿದ್ದಾರೆ. ಸರ್, ಬ್ರ್ಯಾಂಡ್ ಬೆಂಗಳೂರ ಲೂಟಿ ಬೆಂಗಳೂರ? ಲೂಟಿ ಬೆಂಗಳೂರು ಯಾವ ಬ್ರ್ಯಾಂಡು? ಅದೇ ಬ್ರ್ಯಾಂಡ್ ಆಫ್ ಲೂಟಿ, ಲೂಟಿ ಬೆಂಗಳೂರು. ಸರ್ಕಾರಕ್ಕೆ ಏನಾದರೂ ಎಚ್ಚರಿಕೆ ಅಥವಾ ಫಲಿತಾಂಶ ಬಂದ ಮೇಲೆ ಏನಾದರೂ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್? ನೋಡಿ, ಅವ್ರವ್ರ ಕರ್ಮ, ಅವ್ರವ್ರ ಪಾಪದ ಕೂಡ ತುಂಬಿಕೊಳ್ತಾರೆ. ಅವ್ರು ಚೊಂಬು ಹಿಡ್ಕೊಂಡು ಓಡಾಡ್ತಿದಾರಲ್ಲ, ಆ ಚೊಂಬನ್ನ ಅವ್ರವ್ರಿಗೆ ಅವರೇ ಕೊಟ್ಕೋತಾರೆ. ಚೊಂಬನ್ನು ತಗೊಂಡು ಹಿಡ್ಕೊಂಡು ಅವರೇ ಹೋಗ್ತಾರೆ. ಗೌಡ್ರು ಏನು ಹೇಳ್ತಾರೆ ಪ್ರೊಟೆಸ್ಟ್? ಇಲ್ಲ, ಸರ್ಕಾರಕ್ಕೆ ಈಗ ನಮ್ಮ ಡಾಕ್ಟರ್ ಅಶ್ವತ್ಥ ನಾರಾಯಣ ಸಾಹೇಬರು ಎಚ್ಚರಿಕೆ ಕೊಟ್ಟೋಗಿ ಅವರ ಆಲೆ ಕಿತ್ತಾಟ ನಿನ್ನೆಯಿಂದ ಶುರು ಆಗಿದೆ. ನೋಡಿದ್ದೀರಾ, ಈ ದಿನ ದಿಲ್ಲಿಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಅದು ಯಾತಕ್ಕಾಗಿ ಹೋಗಿದ್ದಾರೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಶೀಘ್ರದಲ್ಲಿ ನಮ್ಮ ಸರ್ಕಾರ ಮತ್ತು ಭಾರತದಲ್ಲೂ ಬರುತ್ತೆ, ಕರ್ನಾಟಕದಲ್ಲೂ ಬರುತ್ತೆ ಅಂತ ಹೇಳಿ ಹೊಸ ವಿಚಾರ ಹೇಳಿದ್ರಿ ಸರ್ ನೀವು. ಖಂಡಿತ ಆಗುತ್ತೆ. ಧನ್ಯವಾದ. ಇದು ಮಾಜಿ ಸಚಿವರು ಹಾಗೆ ಮಾಜಿ DC ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಶ್ರೀಪಾದ್ ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.